ವೆಲ್ಕಮ್ ಬ್ಯಾಕ್. ದೊಡ್ಡಮನೆಯಲ್ಲಿ ಡಿವೋರ್ಸ್ ಬಿರುಗಾಳಿ ಎದ್ದಿದೆ. ಪತ್ನಿ ಶ್ರೀದೇವಿ ವಿರುದ್ಧ ಯುವ ಹಲವಾರು ಆರೋಪಗಳನ್ನ ಮಾಡಿದ್ದಾರೆ. ಕಿರುಕುಳ, ಕುಟುಂಬವನ್ನ ಒಡೆಯೋ ಪ್ರಯತ್ನವನ್ನ ಆಕೆ ಮಾಡಿದ್ದಾಳೆ. ಇನ್ನು ಹಲವರ ಜೊತೆ ಆಕೆಗೆ ಸಂಬಂಧ ಇದೆ ಅನ್ನೋ ಆರೋಪವನ್ನು ಕೂಡ ಯುವ ಶ್ರೀದೇವಿ ಮೇಲೆ ಮಾಡಿದ್ದಾರೆ. ಮಂಗಳಸೂತ್ರಕ್ಕೆ ಬೆಲೆ ಕೊಡ್ತಾ ಇರಲಿಲ್ವಂತೆ ಶ್ರೀದೇವಿ. ಇದು ಯುವ ಹೇಳ್ತಾ ಇರೋದು. ಡಾಕ್ಟರ್ ರಾಜ್ ಅಕಾಡೆಮಿ ಹಣವನ್ನ ದೋಚಿದ್ದಾರೆ. ಕೋಟ್ಯಾಂತರ ರೂಪಾಯಿಯಲ್ಲಿ ವ್ಯಾವಹಾರಿಕವಾಗಿ ಮೋಸ ಮಾಡಿದ್ದಾರೆ. ಹಣ ತಗೊಂಡಿದ್ದಾರೆ, ಸುಮಾರು 4 ಕೋಟಿಯಷ್ಟು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಅರ್ಜಿಯಲ್ಲಿ ಯುವ ಉಲ್ಲೇಖವನ್ನ ಮಾಡಿದ್ದಾರೆ. ಡಿವೋರ್ಸ್ ಬೇಕು ಅಂತ ಯುವ ಇದೀಗ ಅರ್ಜಿಯನ್ನ ಹಾಕಿರೋದು. ಆದ್ರೆ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಪಡ್ಕೊಳ್ಳಲ್ಲ. ಅವ್ರ ಸಂಸಾರ ಚೆನ್ನಾಗಿರಬೇಕು, ಆ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ ಶ್ರೀದೇವಿ ಕುಟುಂಬದವ್ರು ಹೇಳ್ತಾ ಇದ್ದಾರೆ. ಇದು ಎಲ್ಲಿ ತನಕ ಬಂದು ನಿಲ್ಲುತ್ತೆ ನೋಡ್ಬೇಕಾಗತ್ತೆ. ಈಗ ಸಾಕಷ್ಟು ದಿನಗಳಿಂದ ಇವರು ದೂರ ಇದ್ರು ಅಂತ ಹೇಳ್ತಾ ಇದ್ದಾರೆ. ಕುಟುಂಬದವರೆಲ್ಲ ಸೇರಿ ಮಾತುಕತೆ ಪ್ರಯತ್ನವನ್ನು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇವರಿಬ್ರು ಇದೀಗ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇರೋದು ನೋಡಿದ್ರೆ ಮತ್ತೆ ಒಂದಾಗ್ತಾರ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇಲ್ಲಿ ಇಬ್ರು ಕೂಡ ಅಫೇರ್ಗಳಿದೆ ಅಂತ ಆರೋಪಗಳನ್ನು ಮಾಡ್ತಿದ್ದಾರೆ. ಯುವನಿಗೂ ಆ ಯುವತಿ ಜೊತೆ ಅಫೇರ್ ಇದೆ, ನಾನು ಅದನ್ನು ಬಹಿರಂಗ ಪಡಿಸ್ತೀನಿ ಅಂತ ಶ್ರೀದೇವಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಯುವ ಹೇಳ್ತಿರೋದು ಶ್ರೀದೇವಿಗೆ ಅಫೇರ್ ಇದೆ, ಅವರ ಎಕ್ಸ್ ಬಾಯ್ ಫ್ರೆಂಡ್ ಜೊತೆಗೆ ಈಗಲೂ ಅವರು ಟಚ್ಚಲ್ಲಿ ಇದ್ದಾರೆ, ಅಫೇರ್ ಮುಂದುವರೆದಿದೆ ಅನ್ನೋ ಆರೋಪವನ್ನ ಯುವ ಮಾಡ್ತಾ ಇದ್ದಾರೆ. ಜೊತೆಗೆ ತನಗೆ ಕಿರುಕುಳ ಕೊಟ್ಟಿದ್ದಾರೆ, ತನ್ನ ಹಣವನ್ನ ದೋಚಿದ್ದಾರೆ ಅಂತೆಲ್ಲ ಅವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಕಾಡೆಮಿ ಸ್ಟಾರ್ಟ್ ಮಾಡಿದ್ವು, ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಅಂತೇಳಿ. ಅದರಲ್ಲಿ ಆಲ್ಮೋಸ್ಟ್ ಅರೌಂಡ್ 20 ಸೈಟ್ ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಇದರಿಂದ ಅಕಾಡೆಮಿಯಿಂದ ಹೋದ ಮನೆಯಿಂದ 20 ಸೈಟ್ ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಒಂದು ಸೈಟ್, ಒಂದು ಅಪಾರ್ಟ್ಮೆಂಟ್ ಬೆಂಗಳೂರಲ್ಲಿ ಬುಕ್ ಮಾಡಿದ್ದಾರೆ. ಎಲ್ಲ ಅಕಾಡೆಮಿದು ಮನೆ. ಇವಾಗ ಯುಎಸ್ಗೆ ನನ್ನೊಟ್ಟಿಗೆ ಒಳ್ಳೆ ರಿಲೇಷನ್ ಇದ್ರೆ ನನ್ನನ್ನು ಬಿಟ್ಟು ಯುಎಸ್ಗೆ ಹೋಗ್ತಾ ಇರಲಿಲ್ಲ ಅವಳು. ಯುಎಸ್ಗೆ 1 ವರ್ಷ ಮುಂಚೆ ಬಿಟ್ಟು ನನಗೆ ಸುಳ್ಳು ಹೇಳಿ ಯುಎಸ್ಗೆ ಹೋಗಿ ಅಲ್ಲಿ ಎಜುಕೇಶನ್ ಮಾಡ್ತಾ ಇದ್ದಾರೆ. ಒಂದು ಅಪಾರ್ಟ್ಮೆಂಟ್ ಖರೀದಿ ಮಾಡಿದ್ದಾರೆ. ಒಂದು ಅಪಾರ್ಟ್ಮೆಂಟ್ ಬೆಂಗಳೂರು ಅಪಾರ್ಟ್ಮೆಂಟ್, ಮೈಸೂರಲ್ಲಿ ಒಂದು 20 ಸೈಟ್ಸ್ ಲೇಔಟ್ ಅದು ಗೊತ್ತಿಲ್ಲ ನನಗೆ. ಮಾಡಿರ್ಲಿಕ್ಕೂ ಸಾಕು, ಬಿಕಾಸ್ ಇಲ್ಲಿಂದ ಕೋಟಿಗಟ್ಟಲೆ ಹಣ. ಈಗ ಏನಾಗಿದೆ, ಅವಳ ಇಲ್ಲಿಗಲ್ ಆಕ್ಟಿವಿಟೀಸ್ ಹೊರಗೆ ಬರುತ್ತೆ ಅಂತೇಳಿ ನನ್ನ ಮೇಲೆ ಸುಮ್ಮನೆ ಎಲಿಗೇಷನ್, ನಾನು ಸಪ್ತಮಿ ಕೋ ಆಕ್ಟರ್ ಜೊತೆ ನನಗೆ ರಿಲೇಶನ್ಶಿಪ್ ಇದೆ ಅಂತೇಳಿ ಎಲಿಗೇಷನ್ ಮಾಡ್ತಾ ಇದ್ದಾಳೆ. ದಿಸ್ ಇಸ್ ನಥಿಂಗ್ ಬಟ್ ಆನ್ ಆಫ್ಟರ್ ಥಾಟ್. ನಾನು ನೋಟಿಸ್ ಇಶ್ಯೂ ಮಾಡಿದ ನಂತರ ಈ ತರ ನನ್ನ ಮೇಲೆ ಎಲಿಗೇಷನ್ ಮಾಡ್ತಾ ಇದ್ದಾರೆ, ನನ್ನ ಕ್ಲೈಂಟ್ ಮೇಲೆ. ಅಕಾಡೆಮಿ ಸ್ಟಾರ್ಟ್ ಮಾಡಿದ್ವು, ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಅಂತೇಳಿ. ಅದರಲ್ಲಿ ಆಲ್ಮೋಸ್ಟ್ ಅರೌಂಡ್ 20 ಸೈಟ್ ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಇದರಿಂದ ಅಕಾಡೆಮಿ ಇವೆಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.